ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಕೃಷ್ಣಾರ್ಜುನ. ಸೊ ಇವತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ಒಂದು ಅಪ್ಡೇಟ್ ಸಿಕ್ಕಿದೆ KCETದು. ಏನಪ್ಪ ಅಂತಂದರೆ ಇವತ್ತಿನ ದಿವಸ ಅಂತಂದರೆ 23 ಜೂನ್ 2025. ಅದು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಬಗ್ಗೆ. ಏನದು ವೆರಿಫಿಕೇಷನ್ ಸ್ಲಿಪ್ ಅಂತ ಅನ್ನೋದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ, ನೋಡಿ ಚೆಕ್ ಮಾಡ್ಕೊಳ್ಳಿ ಡೀಟೇಲ್ಸು. ಸಿಂಪಲ್ಲಾಗಿ ಹೇಳಬೇಕಪ್ಪ ಅಂತಂದರೆ, ನೀವು ಏನೆಲ್ಲ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿದ್ದೀರ ಈಗ, ಅಂದರೆ ರಿಸರ್ವೇಷನ್ಗಳಿಂದ ಹಿಡಿದು, ಒಂದು ಕನ್ನಡ ಮೀಡಿಯಮ್ ರೂರಲ್ಲಿಂದ ಹಿಡಿದು, ಅಥವಾ ನೀವು ಯಾವ್ಯಾವೆಲ್ಲ ರಿಸರ್ವೇಷನ್ಸ್ ಇದೆ ಕ್ಯಾಸ್ಟ್ ಕ್ಯಾಟಗರಿಯಿಂದ ಹಿಡಿದು, ನಿಮ್ದು ಯಾವುದೆಲ್ಲ NCC NSS ವಾಟ್ ಎವರ್, ನಿಮ್ಗೆ ಏನೇನೆಲ್ಲ ಸ್ಪೋರ್ಟ್ಸ್ ಕೋಟಾಯಿಂದ ಹಿಡಿದು ಏನೇನೆಲ್ಲ ರಿಸರ್ವೇಷನ್ಗಳನ್ನು ತೊಗೊಂಡಿದ್ದೀರ ನೀವು, ಆ ರಿಸರ್ವೇಷನ್ಗಳನ್ನೆಲ್ಲನೂ ನಿಮಗೆ ಕಲೆಕ್ಟಿವ್ ಆಗಿ ನಿಮಗೆ ವೆರಿಫಿಕೇಷನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಈಗ ಆಲ್ರೆಡಿ ಬಿಟ್ಟಿದ್ದಾರೆ. ಎಲ್ಲ ಚೆಕ್ ಮಾಡಿಸ್ಕೊಂಡಿದ್ದೀರ ಡಾಕ್ಯುಮೆಂಟ್ಸನ್ನೆಲ್ಲನೂ, ಎಲ್ಲ ಕಂಪ್ಲೀಟಾಗಿ ವೆರಿಫಿಕೇಷನ್ ಎಲ್ಲ ಮುಗ್ದಿದೆ. ಆ ಕಂಪ್ಲೀಟಾಗಿ ವೆರಿಫಿಕೇಷನ್ ಮಾಡಿರುವಂತಹ ಕಂಪ್ಲೀಟಾಗಿ ನಿಮಗೆ ಸ್ಲಿಪ್ ಅಂತಂದರೆ ನಿಮ್ಮ ಯಾವ ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ಕ್ಲೈಮ್ ಮಾಡಿದ್ರಿ, ಯಾವ ರಿಸರ್ವೇಷನ್ಗಳಿಂದ ಕ್ಲೈಮ್ ಮಾಡಿದ್ರಿ, ಆ ರಿಸರ್ವೇಷನ್ಗಳಿಗೆ ನೀವು ಯಾವೆಲ್ಲ ಡಾಕ್ಯುಮೆಂಟ್ಸನ್ನು ಸಬ್ಮಿಷನ್ ಮಾಡಿ ಅದಕ್ಕೆ ಕಂಪ್ಲೀಟಾಗಿ ಓಕೆ ಆಗಿದೆ. ಸೊ ಅವುಗಳನ್ನು ಕನ್ಫರ್ಮೇಷನ್ ಸ್ಲಿಪ್ ಇದು ನಿಮಗೆ. ಅಂದರೆ ನಿಮ್ಮ ರಿಸರ್ವೇಷನ್ನು ಯಾವುದೋ ಒಂದು ರಿಸರ್ವೇಷನ್ನು ಓಕೆ ಆಗಿದೆ, ಸೊ ನೀವು ಈ ರಿಸರ್ವೇಷನನ್ನು ಕ್ಲೈಮ್ ಮಾಡ್ಕೋಬೋದು ನಿಮ್ಮ ಫರ್ದರ್ ಕೌನ್ಸಿಲಿಂಗ್ ಪ್ರೋಸೆಸ್ಸಲ್ಲಿ ಅನ್ನೋದಕ್ಕೆ ಈ ಸ್ಲಿಪ್ ಕೊಡುವಂಥದ್ದು. ಮತ್ತು ಆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ನಾನು ಆಗಲೇ ಹೇಳಿದ್ದೀನಿ ನಿಮಗೆ, ಅದರಲ್ಲಿ ನಿಮಗೆ ಒಂದು ಸೀಕ್ರೆಟ್ ಕೋಡ್ ಅಂತ ಬರುತ್ತೆ ನಿಮಗೆ. ಆ ಸೀಕ್ರೆಟ್ ಕೋಡ್ ಅನ್ನೋದು ತುಂಬ ಸೀಕ್ರೆಟ್ ಕೀ ಅಂತ ಹೇಳ್ತೀವಿ ಅದನ್ನು, ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನಿಮ್ಮ ಕೌನ್ಸಿಲಿಂಗ್ ಪ್ರೋಸೆಸ್ಸಲ್ಲೆಲ್ಲ ಅದನ್ನೇ ಕಂಪ್ಲೀಟಾಗಿ ನೀವು ಯೂಸ್ ಮಾಡುವಂಥದ್ದು. ಅದನ್ನು ದಯವಿಟ್ಟು ಯಾರ ಜೊತೆನೂ ಶೇರ್ ಮಾಡೋಕ್ಕೆ ಹೋಗಲೇಬೇಡಿ ಅದನ್ನು, ಸೀಕ್ರೆಟ್ ಕೀಯನ್ನು. ಸೊ ಅದನ್ನು ನಿಮ್ಮ ಹತ್ರ ಮಾತ್ರ ಇಟ್ಕೊಳ್ಳಿ, ಯಾಕಂದರೆ ನೆಕ್ಸ್ಟ್ ಫರ್ದರ್ ನಿಮಗೆ ಕಂಪ್ಲೀಟಾಗಿ ಕೌನ್ಸಿಲಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆದಾಗಲೆಲ್ಲ ಅದನ್ನು ಕಂಪ್ಲೀಟಾಗಿ ಕೇಳ್ತಾನೆ ಇರುತ್ತೆ ನಿಮಗೆ, ಆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರುತ್ತೆ. ಸೊ ಅದನ್ನು ಖಂಡಿತವಾಗಿ ಬೇರೆಯವ್ರ ಜೊತೆ ಶೇರ್ ಮಾಡೋಕ್ಕೆ ಹೋಗಲೇಬೇಡಿ. ಫಸ್ಟು ಇದನ್ನು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದನ್ನು ನೋಡೋಣ ಒಂದು ಸರಿ. ಒಂದು KVA ವೆಬ್ಸೈಟಿಗೆ ಹೋಗೋಣ ನಾವು. KVA ವೆಬ್ಸೈಟಿಗೆ ಹೋದರೆ ಓಪನ್ ಮಾಡಿದ್ರೆ ನಿಮಗೆ ಅಲ್ಲಿ ನೋಡಬಹುದು. ಫಸ್ಟಲ್ಲೇ ನಿಮಗೆ ಪ್ರವೇಶ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ UGCET 2025 ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೇ ಫಸ್ಟಲ್ಲೇ ನಿಮಗೆ ಬಿಟ್ಟಿದ್ದಾರೆ ನೋಡಿ ಲಿಂಕನ್ನು, UGCET 2025 ಪರಿಶೀಲನಾ ಸ್ಲಿಪ್ ಡೌನ್ಲೋಡ್ ಲಿಂಕ್ ಮಾಡಿ. ಇಲ್ಲಿ ನೋಡಬಹುದು ವಿವರಗಳನ್ನು ಕಡ್ಡಾಯವಾಗಿ ಪರಿಶೀಲಿಸಿ ಅಂತ ಇದೆ. ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಕಂಪ್ಲೀಟಾಗಿ ನೋಡಬಹುದು, ಇಲ್ಲಿ ಲಾಗಿನ್ ID ಮತ್ತು ಪಾಸ್ವರ್ಡನ್ನು ಕೇಳುತ್ತೆ. ಈ ಲಾಗಿನ್ ID ಪಾಸ್ವರ್ಡನ್ನು ಎಂಟರ್ ಮಾಡಿ ನೀವು ಕಂಪ್ಲೀಟಾಗಿ ಇಲ್ಲಿ, ಮತ್ತು ಕ್ಯಾಪ್ಚಾ ಏನು ಕೆಳಗಡೆ ಕೊಟ್ಟಿದ್ದಾರೆ ಅದನ್ನು ಕ್ಯಾಪ್ಚಾ ಎಂಟರ್ ಮಾಡಿ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಕಂಪ್ಲೀಟಾಗಿ ಲಾಗಿನ್ ಆದಮೇಲೆ ವಿತ್ ಲಾಗಿನ್ ಯೂಸಿಂಗ್ OTP ಮೇಲೆ ಕ್ಲಿಕ್ ಮಾಡಿ. ನಿಮಗೆ OTP ಬರುತ್ತೆ, OTPನ ಎಂಟ್ರಿ ಮಾಡಿದ ತಕ್ಷಣ ನಿಮಗೇನಾಗುತ್ತೆ, ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋ ಆಪ್ಷನ್ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಅದರಲ್ಲಿ ನಿಮಗೆ ನಾನು ಆಗಲೇ ಹೇಳಿದ್ದೀನಿ, ತೋರಿಸಿದ್ದೀನಿ ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಯಾವ ಥರ ಇರುತ್ತೆ ಅದು ಸೀಕ್ರೆಟ್ ಕೀ ಅಂತ ಅನ್ನೋದ್ರ ಬಗ್ಗೆ. ಅದನ್ನು ಯಾರ ಜೊತೆನೂ ಶೇರ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಅದನ್ನು ಹಾಗೆ ಇಟ್ಕೊಳ್ಳಿ. ಮತ್ತು ಅದರಲ್ಲಿ ಏನೇನು ನಿಮ್ಮ ರಿಸರ್ವೇಷನ್ಸನ್ನು ಕ್ಲೈಮ್ ಆಗಿದೆ ನೀವು ಮತ್ತೆ ಫರ್ದರ್ ಫ್ಯೂಚರಲ್ಲಿ ನೀವು ಯೂಸ್ ಮಾಡ್ಕೋಬೋದು ಆ ರಿಸರ್ವೇಷನ್ಗಳನ್ನು, ಅದನ್ನು ಕೌನ್ಸಿಲಿಂಗ್ ಪ್ರೋಸೆಸ್ಗೆ ಕಂಪ್ಲೀಟಾಗಿ ಕೊಟ್ಟಿರ್ತಾರೆ, ನೀವು ಅಲ್ಲಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಓಕೆ, ಇಷ್ಟು ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ. ಇದೇ ಥರದ ಇನ್ನೂ ಅಪ್ಡೇಟ್ಸ್ಗಳ ಬಗ್ಗೆ ನಾನು ನಿಮಗೆ ಕೊಡ್ತಾನೆ ಇರ್ತೀನಿ, ಅಪ್ಡೇಟ್ಸನ್ನು ಇನ್ಫಾರ್ಮೇಷನನ್ನು ಕೊಡ್ತಾನೆ ಇರ್ತೀನಿ. ಸೊ ಅದಕ್ಕಾಗಿ ದಯವಿಟ್ಟು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೇರೆಯವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.